ಬಿಹಾರದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡಿದ್ದು ಖ್ಯಾತ ಗಾಯಕಿಗೆ ಟಿಕೆಟ್ ನೀಡಿದೆ. ಅತ್ತ ಜೆಡಿಯು ಎಲ್ಜೆಪಿ ಮಧ್ಯೆ ಫೈಟ್ ಶುರುವಾಗಿದೆ. ರಂಗೇರುತ್ತಿದೆ ಬಿಹಾರ ವಿಧಾನಸಭೆ ಚುನಾವಣೆ. ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಟ್ಟ ಬಿಜೆಪಿ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಸೇರಿದಂತೆ 12 ಇತರ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಮೈಥಿಲಿ ದರ್ಭಾಂಗ ಜಿಲ್ಲೆಯ ಅಲಿನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. मैं प्रधानमंत्री जी से काफ़ी प्रभावित हूं और साथ ही साथ बिहार के मुख्यमंत्री नीतीश कुमार जी से उनसे इंस्पायर होकर के आज मैं उनके सहयोग के लिए यहाँ पर खड़ी हूँ. पॉलिटिकल पार्टी ज्वाइन करने का मतलब नेता बनना ऐसा नहीं मानती हूँ. मैं समाज सेवा के लिए आई हूँ और उनकी विचारधारा को जन जन तक पहुँचाने के लिए आई हूँ. ಬಿಹಾರ ಚುನಾವಣೆಗೆ ಪಟ್ಟಿ ಪ್ರಕಟಿಸಿದ ಜೆಡಿಯು 3 ಮುಸ್ಲಿಂ ನಾಯಕರ ಟಿಕೆಟ್ ರದ್ದು. ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದೀಗ ಬಿಹಾರ್ ಜೆಡಿಯು ಬಿಡುಗಡೆ ಮಾಡಿದಂತಹ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು ಅವರಲ್ಲಿ ಯಾರೂ ಕೂಡ ಮುಸ್ಲಿಮರಲ್ಲ. ಚಿರಾಗ್ಗೆ ಕೊಟ್ಟಿದ್ದ 5 ಕ್ಷೇತ್ರಕ್ಕೂ ಅಭ್ಯರ್ಥಿ ಅನೌನ್ಸ್. ಬಿಹಾರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಕ್ಷೇತ್ರಗಳ ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ 5 ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ. ಅಂದರೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಜೆಡಿಯು. ಅತ್ತ ಎಲ್ಜೆಪಿ ಕೂಡ 14 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಹಾರದ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡಿದ್ದು ಖ್ಯಾತ ಗಾಯಕಿಗೆ ಟಿಕೆಟ್ ನೀಡಿದೆ. ಅತ್ತ ಜೆಡಿಯು ಎಲ್ಜೆಪಿ ಮಧ್ಯೆ ಫೈಟ್ ಶುರುವಾಗಿದೆ. ರಂಗೇರುತ್ತಿದೆ ಬಿಹಾರ ವಿಧಾನಸಭೆ ಚುನಾವಣೆ. ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಟ್ಟ ಬಿಜೆಪಿ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಸೇರಿದಂತೆ 12 ಇತರ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಮೈಥಿಲಿ ದರ್ಭಾಂಗ ಜಿಲ್ಲೆಯ ಅಲಿನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. मैं प्रधानमंत्री जी से काफ़ी प्रभावित हूं और साथ ही साथ बिहार के मुख्यमंत्री नीतीश कुमार जी से उनसे इंस्पायर होकर के आज मैं उनके सहयोग के लिए यहाँ पर खड़ी हूँ. पॉलिटिकल पार्टी ज्वाइन करने का मतलब नेता बनना ऐसा नहीं मानती हूँ. मैं समाज सेवा के लिए आई हूँ और उनकी विचारधारा को जन जन तक पहुँचाने के लिए आई हूँ. ಬಿಹಾರ ಚುನಾವಣೆಗೆ ಪಟ್ಟಿ ಪ್ರಕಟಿಸಿದ ಜೆಡಿಯು 3 ಮುಸ್ಲಿಂ ನಾಯಕರ ಟಿಕೆಟ್ ರದ್ದು. ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದೀಗ ಬಿಹಾರ್ ಜೆಡಿಯು ಬಿಡುಗಡೆ ಮಾಡಿದಂತಹ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು ಅವರಲ್ಲಿ ಯಾರೂ ಕೂಡ ಮುಸ್ಲಿಮರಲ್ಲ. ಚಿರಾಗ್ಗೆ ಕೊಟ್ಟಿದ್ದ 5 ಕ್ಷೇತ್ರಕ್ಕೂ ಅಭ್ಯರ್ಥಿ ಅನೌನ್ಸ್. ಬಿಹಾರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಕ್ಷೇತ್ರಗಳ ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ 5 ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ. ಅಂದರೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಜೆಡಿಯು. ಅತ್ತ ಎಲ್ಜೆಪಿ ಕೂಡ 14 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಹಾರದ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡಿದ್ದು ಖ್ಯಾತ ಗಾಯಕಿಗೆ ಟಿಕೆಟ್ ನೀಡಿದೆ. ಅತ್ತ ಜೆಡಿಯು ಎಲ್ಜೆಪಿ ಮಧ್ಯೆ ಫೈಟ್ ಶುರುವಾಗಿದೆ. ರಂಗೇರುತ್ತಿದೆ ಬಿಹಾರ ವಿಧಾನಸಭೆ ಚುನಾವಣೆ. ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಟ್ಟ
ಬಿಜೆಪಿ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಸೇರಿದಂತೆ 12 ಇತರ ಅಭ್ಯರ್ಥಿಗಳನ್ನ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಮೈಥಿಲಿ ದರ್ಭಾಂಗ ಜಿಲ್ಲೆಯ ಅಲಿನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. मैं प्रधानमंत्री जी से काफी प्रभावित हूं और साथ ही साथ बिहार के मुख्यमंत्री नीतीश कुमार जी से उनसे इंस्पायर होकर के आज मैं उनके सहयोग के लिए यहाँ पर खड़ी हूँ. पॉलिटिकल पार्टी ज्वाइन करने का मतलब नेता बनना ऐसा नहीं मानती हूँ. मैं समाज सेवा के लिए आई हूँ और उनकी विचारधारा को जन जन तक पहुँचाने के लिए आई हूँ. ಬಿಹಾರ ಚುನಾವಣೆಗೆ ಪಟ್ಟಿ ಪ್ರಕಟಿಸಿದ ಜೆಡಿಯು 3 ಮುಸ್ಲಿಂ ನಾಯಕರ ಟಿಕೆಟ್ ರದ್ದು. ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದೀಗ ಬಿಹಾರ್ ಜೆಡಿಯು ಬಿಡುಗಡೆ ಮಾಡಿದಂತಹ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು ಅವರಲ್ಲಿ ಯಾರೂ ಕೂಡ ಮುಸ್ಲಿಮರಲ್ಲ. ಚಿರಾಗ್ಗೆ ಕೊಟ್ಟಿದ್ದ 5 ಕ್ಷೇತ್ರಕ್ಕೂ ಅಭ್ಯರ್ಥಿ ಅನೌನ್ಸ್. ಬಿಹಾರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಕ್ಷೇತ್ರಗಳ ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ 5 ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ. ಅಂದರೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಜೆಡಿಯು. ಅತ್ತ ಎಲ್ಜೆಪಿ ಕೂಡ 14 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಹಾರದ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಚುನಾವಣೆ ರಂಗೇರ್ತಾ ಇದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡಿದ್ದು ಖ್ಯಾತ ಗಾಯಕಿಗೆ ಟಿಕೆಟ್ ನೀಡಿದೆ. ಅತ್ತ ಜೆಡಿಯು ಎಲ್ಜೆಪಿ ಮಧ್ಯೆ ಫೈಟ್ ಶುರುವಾಗಿದೆ. ರಂಗೇರುತ್ತಿದೆ ಬಿಹಾರ ವಿಧಾನಸಭೆ ಚುನಾವಣೆ. ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಟ್ಟ ಬಿಜೆಪಿ. ಬಿಜೆಪಿ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಂತಹ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಸೇರಿದಂತೆ 12 ಇತರ ಅಭ್ಯರ್ಥಿಗಳನ್ನ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ. ಮೈಥಿಲಿ ದರ್ಭಾಂಗ ಜಿಲ್ಲೆಯ ಅಲಿನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಲಿದ್ದಾರೆ. मैं प्रधानमंत्री जी से काफी प्रभावित हूं और साथ ही साथ बिहार के मुख्यमंत्री नीतीश कुमार जी से उनसे इंस्पायर होकर के आज मैं उनके सहयोग के लिए यहाँ पर खड़ी हूँ. पॉलिटिकल पार्टी ज्वाइन करने का मतलब नेता बनना ऐसा नहीं मानती हूँ. मैं समाज सेवा के लिए आई हूँ और उनकी विचारधारा को जन जन तक पहुँचाने के लिए आई हूँ. ಬಿಹಾರ ಚುನಾವಣೆಗೆ ಪಟ್ಟಿ ಪ್ರಕಟಿಸಿದ ಜೆಡಿಯು 3 ಮುಸ್ಲಿಂ ನಾಯಕರ ಟಿಕೆಟ್ ರದ್ದು. ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದೀಗ ಬಿಹಾರ್ ಜೆಡಿಯು ಬಿಡುಗಡೆ ಮಾಡಿದಂತಹ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು ಅವರಲ್ಲಿ ಯಾರೂ ಕೂಡ ಮುಸ್ಲಿಮರಲ್ಲ. ಚಿರಾಗ್ಗೆ ಕೊಟ್ಟಿದ್ದ 5 ಕ್ಷೇತ್ರಕ್ಕೂ ಅಭ್ಯರ್ಥಿ ಅನೌನ್ಸ್. ಬಿಹಾರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ. ಕ್ಷೇತ್ರಗಳ ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ 5 ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ. ಅಂದರೆ ಚಿರಾಗ್ ಪಾಸ್ವಾನ್ಗೆ ನೀಡಿದಂತಹ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಜೆಡಿಯು. ಅತ್ತ ಎಲ್ಜೆಪಿ ಕೂಡ 14 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಹಾರದ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.